ಬಹಳ ಮುಖ್ಯ ಅಲ್ವಾ ಇದು ಒಂದು ಐತಿಹಾಸಿಕವಾದ ಹೋರಾಟ. ಬಹಳ ಮುಖ್ಯ ಅಲ್ವಾ ಇದು ಒಂದು ಐತಿಹಾಸಿಕವಾದ ಹೋರಾಟ. ಇದು ಮೊದಲು ರೈತರ ಜಯ. ಯಾಕಂದ್ರೆ ಹೋರಾಟ ಮಾಡಿದವರು ಆಮೇಲೆ ಬಂದವರು. ಆದ್ರೆ ತನ್ನ ಭೂಮಿಯನ್ನು ಬಿಡಲ್ಲ ಅಂತ ಪಟ್ಟಾಗಿ ನಿಂತ್ಕೊಂಡ್ರು ರೈತರು. ಕೊನೆಗೂ ಅವರೇ ಹೀರೋಗಳು. ಅವರ ಒಂದು ನಿರ್ಧಾರ ಅದೇ ಗೆದ್ದಿದೆ. ಅದರ ಪರವಾಗಿ ಇವತ್ತು ಎಲ್ಲಾ ಹೋರಾಟಗಾರರು, ಸಂಯುಕ್ತ ಕರ್ನಾಟಕ ಏನಿದೆ, ಕಾರ್ಮಿಕ ಸಂಘ ಇರ್ಬೋದು, ರೈತ ಸಂಘ ಇರ್ಬೋದು, ಎದ್ದೇಳು ಕರ್ನಾಟಕ ಇರ್ಬೋದು, ಎಲ್ಲರೂ ರೈತರಿಗೆ ಸ್ಪಂದಿಸಿ ಬಂದು ನಿಂತಿದ್ದು ಅವರಿಗೊಂದು ಸಾಥಾಗಿದ್ದು ಒಂದು ದೊಡ್ಡ ಬಲವನ್ನು ಸೇರಿಸಿತು. ನಾವು ಕಲಾವಿದರು ಬಿಡಿ ಆಮೇಲೆ ಬಂದವರು. ಆದ್ರೂ ಸರ್ಕಾರಕ್ಕೆ ಈ ತರ ಒಂದು ಹೋರಾಟದ ಬಲ ಏನು ಅಂತ ಗೊತ್ತಾಗಿದೆ. ರೈತರು ಹೋರಾಟದಾಗ ಅವರು ಒಬ್ಬರನ್ನೇ ಬಿಡದೆ ಯಾವಾಗ ನಾಗರಿಕರು ಮತ್ತು ಹಿತೈಷಿಗಳು ಒಂದಾಗ್ತಾರೆ ಅದು ಬಲ ದೊಡ್ಡದಾಗುತ್ತೆ. ಅದನ್ನ ಕೇಳಿಸ್ಕೊಳ್ಳೋ ಕಿವಿ ಇರುವಂತಹ ಸಿದ್ದರಾಮಯ್ಯನವರೇ ಕೊನೆಗೂ ಕೇಳಿಸ್ಕೊಂಡಿದ್ದಾರೆ. ಈ ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ರದ್ದು ಮಾಡಿದ್ದಾರೆ. ಬಹಳ ಒಳ್ಳೆ ವಿಷಯ. ಸರ್ಕಾರ, ಕರ್ನಾಟಕ ಸರ್ಕಾರ ಒಂದು ಮೊದಲ ಹೆಜ್ಜೆಯನ್ನು ತಗೊಂಡಿದೆ ಅನ್ನೋದು ಸ್ಪಂದಿಸೋದಿದೆಯಲ್ಲ ನೋಡಿ. ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ ಒಂದು ನೋವಿಗೆ ಸ್ಪಂದಿಸುವ ಗುಣವನ್ನು ಸರ್ಕಾರಗಳು ಬೆಳೆಸ್ಕೋಬೇಕು. ಕರ್ನಾಟಕ ಸರ್ಕಾರ ಪ್ರಾಯಶಃ ಇಷ್ಟು ದಿನಗಳಾದರೂ ಕೂಡ ಆ ಸ್ಪಂದಿಸುವ ಗುಣವನ್ನು ಬೆಳೆಸಿಕೊಂಡಿರೋದು ಬಹಳ ದೊಡ್ಡ ವಿಷಯ. ಭೂಮಿ ಉಳಿಸ್ಕೊಳ್ಳಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು, ಕಲಾವಿದರು, ತುಂಬಾ ಪ್ರಗತಿಪರರೆಲ್ಲ ಒಂದಾಗಿ ಹೋರಾಟ ಮಾಡಿದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ತಲುಪಿತ್ತು. ಒಂದು ಒಳ್ಳೆಯ, ಒಂದು ಐತಿಹಾಸಿಕವಾದಂಥ ದಾಖಲಾ ಹೋರಾಟಕ್ಕೆ ಇವತ್ತು ಸರ್ಕಾರ ನೋಟಿಫಿಕೇಶನ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿರೋದು ಒಂದು ಜನ ಚಳವಳಿಗೆ ಸಂದ ಜಯ ಅಂತ ಮೊದಲು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀವಿ.